ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ PSI ಫಸ್ಟ್ ಪೇಪರ್ಗೆ ಕೆಲವು ಟಿಪ್ಸ್ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ನಿಮಗೆ ಗೊತ್ತಿರೋ ಹಾಗೆ ಫಸ್ಟ್ ಪೇಪರು 50 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಪ್ರಬಂಧ 20 ಮಾರ್ಕ್ಸ್ ಇರುತ್ತೆ. ಮತ್ತು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ 10 ಮಾರ್ಕ್ಸು, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ 10 ಮಾರ್ಕ್ಸು, ಮತ್ತು ಪ್ರಿಸಿಸ್ ರೈಟಿಂಗ್ 10 ಮಾರ್ಕ್ಸು. ಸೊ ಟೋಟಲ್ 50 ಮಾರ್ಕ್ಸ್ ಇರುತ್ತೆ. ಸೊ ಪ್ರತಿಯೊಂದಕ್ಕೂ ನೀವು ಟೈಮ್ನ ಡಿವೈಡ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ. ಅಂದರೆ ಎಕ್ಸಾಂಪಲ್ಲು, ಪ್ರಬಂಧ ಬರವಣಿಗೆಗೆ 45 ನಿಮಿಷ ಕೊಟ್ಟರೆ, ನೆಕ್ಸ್ಟು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ 15 ಮಿನಿಟ್ಸು, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ 15 ಮಿನಿಟ್ಸು. ಸೊ ಅದರ ಕೊನೆಯದಾಗಿ ಇನ್ನು 15 ಮಿನಿಟ್ಸ್ ಉಳ್ಕೊಳ್ಳುತ್ತೆ. ಅದನ್ನು ನೀವು ಪ್ರಿಸೈಸ್ ರೈಟಿಂಗ್ನ ಬರೀಬೋದು. ಈಗ ನೀವು ಈ ಥರ ನೀವು ಟೈಮ್ನ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ಪ್ರಬಂಧ ಬರವಣಿಗೆ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಎಸ್ಸೆ ಒಂದು 10 to 15 ಎಸ್ಸೆಗಳಿಗೆ ನೀವು ರೆಡಿ ಆಗಬೇಕಾಗುತ್ತೆ. ಅಂದರೆ ಕೆಲವು ಸ್ಟ್ಯಾಂಡರ್ಡ್ ಎಸ್ಸೆಗಳಿದೆ. ಅಂದರೆ ಅವಾಗವಾಗ ಆ ಎಸ್ಸೆಗಳನ್ನ ಕೇಳ್ತಾ ಇರ್ತಾರೆ. ಯಾವ್ಯಾವ ಎಸ್ಸೆಗಳು ಅಂದರೆ ಮಹಿಳಾ ಸಬಲೀಕರಣ, ರೈತ ಆತ್ಮಹತ್ಯೆ, ಇಸ್ರೋ ಬಗ್ಗೆ ಕೇಳ್ತಾರೆ, ಮತ್ತು DRDO ಸಾಧನೆಗಳ ಬಗ್ಗೆ ಕೇಳ್ತಾರೆ. ಆಮೇಲೆ ಪರಿಸರದ ಬಗ್ಗೆ ಸಂಬಂಧಪಟ್ಟಂಗೆ ಕೆಲವು ಎಸ್ಸೆಗಳನ್ನ ಕೇಳ್ತಾರೆ. ಈಗ ವಾಯು ಮಾಲಿನ್ಯ ಮತ್ತು ಪರಿಸರ ಮಾಲಿನ್ಯ ಆ ಥರ ಕೇಳ್ತಾರೆ. ಮತ್ತು ಪೊಲೀಸ್ ಸುಧಾರಣೆಗಳು ಮತ್ತು ಚುನಾವಣೆಯಲ್ಲಿ EVM ಬಳಕೆ, ಮತ್ತು ಸಮಾಜದಲ್ಲಿ ಮಾಧ್ಯಮಗಳ ಪಾತ್ರ, ಈ ಥರ ಕೆಲವು ಎಸ್ಸೆಗಳಿರುತ್ತೆ. ಅದು ಒಂದು ಸ್ಟ್ಯಾಂಡರ್ಡ್ ಎಸ್ಸೆಗಳು. ಅದನ್ನು ಅವಾಗವಾಗ ಕೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ನೀವು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಗೆ ಕೆಲವು ಎಸ್ಸೆಗಳಿಗೆ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಟೋಟಲ್ ಒಂದು ಅರೌಂಡ್ 10 to 15 ಎಸ್ಸೆಗಳಿಗೆ ನೀವು ಪ್ರಿಪೇರ್ ಆದರೆ ಯು ಕ್ಯಾನ್ ಗೆಟ್ ಗುಡ್ ಮಾರ್ಕ್ಸ್ ಇನ್ ದಟ್ ಫಸ್ಟ್ ಪೇಪರ್. ಸೊ ಯಾವುದೇ ಒಂದು ಎಸ್ಸೆನ ಬಿಲ್ಡ್ ಮಾಡಬೇಕಾದ್ರೆ 3 ಅಂಶಗಳು ಮುಖ್ಯವಾಗಿರುತ್ತೆ ಅದರಲ್ಲಿ: ಪೀಠಿಕೆ, ಮತ್ತು ಸಾರಾಂಶ, ಮತ್ತು ಉಪಸಂಹಾರ. ಸೊ ಪೀಠಿಕೆಲೇ ನೀವು ಗೊತ್ತಾಗುತ್ತೆ ನೀವು ಯಾವ ಥರ ಪೀಠಿಕೆನ ಬಿಲ್ಡ್ ಮಾಡ್ತೀರಾ, ಪೀಠಿಕೆನಲ್ಲಿ ಏನು ಬರೀತೀರಾ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಆ ಎಸ್ಸೆ ಬಗ್ಗೆ ನಿಮಗೆ ಎಷ್ಟು ನಾಲೆಡ್ಜ್ ಇದೆ ಅಂತ. ಸೊ ಪೀಠಿಕೆಯಲ್ಲಿ ನೀವು ಗಾದೆ ಮಾತುಗಳನ್ನ ಬಳಸ್ಬೋದು. ಒಂದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಯಾವಾಗಲೂ ಪೀಠಿಕೆ ಮತ್ತು ಉಪಸಂಹಾರನ ಯಾವುದೇ ಒಂದು ಎಸ್ಸೆಗಳಿಂದ ಕಾಪಿ ಮಾಡಬಾರ್ದು. ನಿಮ್ಮದೇ ಆದ ಒಂದು ಓನ್ ವೇಲಿ ಪೀಠಿಕೆ ಮತ್ತು ಉಪಸಂಹಾರನ ಬರೀಬೇಕಾಗುತ್ತೆ. ಸೊ ಪೀಠಿಕೆಯಲ್ಲಿ ಒಂದು ಇಂಟ್ರೊಡಕ್ಷನ್ನ ಕೊಡ್ತೀರಿ, ಇಂಟ್ರೊಡಕ್ಷನ್ ಮತ್ತು ಸಾರಾಂಶದಲ್ಲಿ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀರಿ. ಉಪಸಂಹಾರದಲ್ಲಿ ಅದಕ್ಕೆ ಆ ಎಸ್ಸೆಗೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ನ ನೀವು ಬರಿಬೋದು. ಸೊ ಅದು ಒಬ್ಬರಿಂದ ಒಬ್ಬರೇ ಅದು ಡಿಫ್ರೆಂಟ್ ಇರುತ್ತೆ. ಅದು ಉಪಸಂಹಾರ ಹಾಕೋದು. ಹೀಗೆ ಪ್ರಬಂಧಗಳಿಗೆ ಒಂದು 10 to 15 ಪಾಯಿಂಟ್ಸ್, ಪ್ರತಿಯೊಂದು ಎಸ್ಸೆಗಳಿಗೆ ನೀವು 10 to 15 ಪಾಯಿಂಟ್ಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಆ ಒಂದು 10 to 15 ಪಾಯಿಂಟ್ಸ್ನ ಇಟ್ಕೊಂಡೆ ನೀವು ಒಂದು ಎಸ್ಸೆನ ಬಿಲ್ಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಎಲ್ಲ ಮೊದಲು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಅದ್ರ ಬಗ್ಗೆ ತಿಳ್ಕೊಂಡು ಆ ಎಸ್ಸೆನ ಓದ್ಕೊಂಡು ನೀವು ಎಲ್ಲ ಅದ್ರ ಬಗ್ಗೆ ಡೀಟೇಲ್ ಆಗಿ ಓದ್ಕೊಂಡು ಕೊನೆಯದಾಗಿ ಇನ್ನು ಎಕ್ಸಾಮ್ಗೆ ಒಂದು 10-15 ಡೇಸ್ ಇದೆ ಅನ್ನೋ ಹಾಗೆ ಒಂದು ಪ್ರತಿಯೊಂದು ಎಸ್ಸೆಗೆ ಒಂದು 10-15 ಪಾಯಿಂಟ್ಸ್ನ ನೀವು ರೆಡಿ ಮಾಡ್ಕೋಬೇಕು. ಆ ಒಂದು 10-15 ಪಾಯಿಂಟ್ಸ್ನ ನೀವು ಆ ಒಂದು ಪಾಯಿಂಟ್ಸ್ನ ನೋಡಿದಾಗ ನಿಮಗೆ ಆ ಒಂದು ಕಂಪ್ಲೀಟಾಗಿ ಒಂದು ಎಲಾಬೊರೇಟ್ ಮಾಡ್ತಾ ಹೋಗ್ಬೋದು. ಆ ಒಂದು ಪಾಯಿಂಟ್ಸ್ನಲ್ಲಿ ತಗೊಂಡು ನೀವು ಒಂದು ಎಸ್ಸೆನ ಬಿಲ್ಡ್ ಮಾಡ್ತಾ ಹೋಗ್ಬೋದು. ಇದು ನೆನ್ಪಿಟ್ಕೊ. ಯಾಕಂದರೆ ಕಂಪ್ಲೀಟ್ ಎಸ್ಸೆನ ಕಂಪ್ಲೀಟಾಗಿ 4 ಪೇಜು 5 ಪೇಜನ್ನು ನೀವು ಕಂಪ್ಲೀಟಾಗಿ ಬಯಟ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ಈ ಥರ ಒಂದು 10 to 15 ಪಾಯಿಂಟ್ಸ್ನ ಪ್ರತಿಯೊಂದು ಎಸ್ಸೆದಲ್ಲಿ ನೀವು ಬರ್ಕೊಂಡ್ರೆ ಈಸಿಯಾಗಿ ಅದನ್ನ ನೀವು ಮೆಮೊರೈಸ್ ಮಾಡ್ಬೋದು. ಮತ್ತು ಅದರಿಂದ ಎಸ್ಸೆನ ಒಂದು ಉತ್ತಮವಾದ ಒಂದು ಪ್ರಬಂಧನ ನೀವು ಬರಿಬೋದು ಸ್ನೇಹಿತರೆ. ಸೊ ಈ ಥರ ಎಸ್ಸೆಗೆ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಮತ್ತು ಸೊ ಒಂದು ಎಸ್ಸೆ ಅಂದರೆ 600 ವರ್ಡ್ಸ್ ಇರಬೇಕು ಅಂತ ಹೇಳ್ತಿರ್ತಾರೆ. ಅಂದರೆ 600 ವರ್ಡ್ಸಲ್ಲಿ ಒಂದು ಪ್ರಬಂಧನ ಬರೀಬೇಕು ಅಂತ ಇರುತ್ತೆ. ಒಂದು 600 ವರ್ಡ್ಸ್ ಅಂದರೆ ಒಂದು 4 to 5 ಪೇಜಸ್ಸು. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಎಸ್ಸೆ ತುಂಬ ಕಡಿಮೆನೂ ಆಗಬಾರ್ದು ಮತ್ತು ಜಾಸ್ತಿನೂ ಆಗಬಾರ್ದು. ಒಂದು 4 to 5 ಪೇಜಸ್ಸಲ್ಲಿದ್ದರೆ ಒಂದು ಉತ್ತಮವಾದ ಒಂದು ಪ್ರಬಂಧನ ನೀವು ಬರಿಬೋದು. ಈಗ ಪೀಠಿಕೆನ ತಗೊಂಡ್ರೆ ಪೀಠಿಕೆ 1 ಪೇಜ್, ಅರೌಂಡ್ ಒಂದು ಆವ್ರೇಜ್ 1 ಪೇಜನ್ನು ಬರೀರಿ ಪೀಠಿಕೆ. ಮತ್ತು ಸಾರಾಂಶ, ಬಾಡಿ ಆಫ್ ದಿ ಎಸ್ಸೆ ಒಂದು 2 to 3 ಪೇಜಸ್ಸು, 2ರಿಂದ 3 ಪೇಜಸ್ಸು ಒಂದು ಸಾರಾಂಶನ ಬರೀರಿ. ಮತ್ತು ಅಲ್ಲಿಗೆ ಟೋಟಲ್ 4 ಪೇಜಸ್ಸು. ಇನ್ನು ಉಪಸಂಹಾರನ ಒಂದು ಅರ್ಧ ಪೇಜ್ ಬರೆದ್ರೂ ಉಪಸಂಹಾರ ಸಾಕಾಗುತ್ತೆ. ಈ ಥರ ಒಂದು ನೀಟಾಗಿ ಒಂದು ಎಸ್ಸೆನ ಬರೆದ್ರೆ ನೀವು ಉತ್ತಮವಾದ ಒಂದು ಅಂಕಗಳನ್ನ ಇದರಲ್ಲಿ ಗಳಿಸ್ಬೋದು ಸ್ನೇಹಿತರೆ. ನೆಕ್ಸ್ಟು ಟ್ರಾನ್ಸ್ಲೇಷನ್ ಬಗ್ಗೆ ಮಾತಾಡಬೇಕು ಅಂದರೆ, ಟ್ರಾನ್ಸ್ಲೇಷನ್ನು ನಿಮಗೆ ಗೊತ್ತಿರೋಂಗೆ ಟ್ರಾನ್ಸ್ಲೇಷನ್ಗೆ ಇಂಗ್ಲೀಷ್ ಟು ಕನ್ನಡ 10 ಮಾರ್ಕ್ಸು, ಕನ್ನಡ ಟು ಇಂಗ್ಲೀಷು 10 ಮಾರ್ಕ್ಸ್, ಮತ್ತು ಟೋಟಲ್ 20 ಮಾರ್ಕ್ಸ್ಗೆ ಅನುವಾದ ಇರುತ್ತೆ ಟ್ರಾನ್ಸ್ಲೇಷನ್ಗೆ.
ಸೊ ಟ್ರಾನ್ಸ್ಲೇಷನಲ್ಲಿ ಬಹುಮುಖ್ಯವಾಗಿ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋ ವಿಷಯ ಏನಂದರೆ ವೊಕ್ಯಾಬುಲರಿ ತುಂಬ ಚೆನ್ನಾಗಿರ್ಬೋದು. ವೊಕ್ಯಾಬುಲರಿ ಅಂದರೆ ಪದಪಟ್ಟಿ. ಸೊ ಇಂಗ್ಲೀಷಲ್ಲಿ ಒಂದು ಪದಗಳ ಪರಿಚಯ ನಿಮಗೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ನೀವು ಟ್ರಾನ್ಸ್ಲೇಷನ್ನ ಮಾಡ್ಬೋದು. ಸೊ 100% ನೀವು ಗ್ರಾಮ್ಯಾಟಿಕ್ಕಾಗೆ ಟ್ರಾನ್ಸ್ಲೇಷನ್ ಮಾಡಬೇಕಂತ ಏನಿಲ್ಲ. ಓಕೆ, ಅಂದರೆ ಅರ್ಥ ಆಗಬೇಕು. ಈಗ ಇಂಗ್ಲೀಷ್ ಒಂದು ಪ್ಯಾರಾಗ್ರಾಫ್ ಇಂಗ್ಲೀಷ್ಲಿ ಇರೋದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಾಗ ಎರಡು ಸಿಮಿಲರ್ ಮೀನಿಂಗ್ ಇರಬೇಕು. ಆ ಥರ ನೀವು ಟ್ರಾನ್ಸ್ಲೇಟ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಮೊದಲನೇದಾಗಿ ನೀವು ಟ್ರಾನ್ಸ್ಲೇಷನ್, ಈಗ ಕೆಲವರು ಟ್ರಾನ್ಸ್ಲೇಷನ್ ಚೆನ್ನಾಗಿ ಗೊತ್ತಿದೆ ಅನ್ನೋರು, ಟ್ರಾನ್ಸ್ಲೇಷನ್ ನಾನು ಮಾಡ್ತೀನಿ ಚೆನ್ನಾಗಿ ಗೊತ್ತಿದೆ ಅನ್ನೋರು ಫಿಸಿಕಲ್ ಆಗೋವರೆಗೂ ಮೊದಲನೇ ಪೇಪರ್ ಬಗ್ಗೆ ಅಷ್ಟು ವರಿ ಮಾಡ್ಕೋಬೇಕಾಗಿಲ್ಲ. ಅವರು ಸೆಕೆಂಡ್ ಪೇಪರ್ಗೆ ಜಾಸ್ತಿ ಒತ್ತು ಕೊಡ್ತಾ ಹೋದರೆ ಉತ್ತಮ ಅಂತ ಹೇಳ್ಬೋದು. ಆಮೇಲೆ ಫಿಸಿಕಲ್ ಆದಮೇಲೆ ಅವರು ಫಸ್ಟ್ ಪೇಪರ್ಗೆ ಮತ್ತು ಪ್ರಬಂಧ, ಟ್ರಾನ್ಸ್ಲೇಷನ್, ಪ್ರಿಸೈಸ್ಗೆಲ್ಲ ಪ್ರಿಪೇರ್ ಆಗ್ಬೋದು. ಆದರೆ ಟ್ರಾನ್ಸ್ಲೇಷನ್ಗೆ ಕಷ್ಟ ಆಗುತ್ತೆ ಸರ್ ಅಂತ ಹೇಳೋರು ಇವಾಗಲಿಂದನೇ ಟ್ರಾನ್ಸ್ಲೇಷನ್ಗೆ ಪ್ರಿಪೇರ್ ಆಗೋದು ಒಳ್ಳೆಯದು. ಸೊ ಸ್ಟೇಟ್ ಸಿಲೆಬಸ್ಸಲ್ಲಿ ಕನ್ನಡ ಮೀಡಿಯಮ್ದು ಮತ್ತು ಇಂಗ್ಲೀಷ್ ಮೀಡಿಯಮ್ದು ಎರಡು ಬುಕ್ಸಲ್ಲೂ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಕನ್ನಡ ಪ್ಯಾರಾಗ್ರಾಫ್ ಮತ್ತು ಇಂಗ್ಲೀಷ್ ಮೀಡಿಯಮ್ದು ಬುಕ್ಸು ಅವೆರಡನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಅಲ್ಲಿ ನೀವು ಇಂಪ್ರೂವ್ ಆಗ್ಬೋದು. ಸೊ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಫಸ್ಟು ಒಂದು ಸೆಂಟೆನ್ಸ್ ಇರೋದನ್ನ ಟ್ರಾನ್ಸ್ಲೇಟ್ ಮಾಡೋದು, ನೆಕ್ಸ್ಟು 2 ಸೆಂಟೆನ್ಸ್ ಟ್ರಾನ್ಸ್ಲೇಟ್ ಮಾಡೋದು, ಸ್ಮಾಲ್ ಪ್ಯಾರಾಗ್ರಾಫ್ನ ಟ್ರಾನ್ಸ್ಲೇಟ್ ಮಾಡೋದು, ಈ ಥರ ನೀವು ಇಂಪ್ರೂವ್ ಆಗ್ತಾ ಹೋಗಬೇಕಾಗುತ್ತೆ. ಸೊ ಟ್ರಾನ್ಸ್ಲೇಷನಲ್ಲಿ ಅನುವಾದದಲ್ಲಿ ಏನಪ್ಪ ಅಂದರೆ, ಸೊ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡಿದ್ರೆ ರಾಂಗ್ ಆಗುತ್ತೆ. ಈಗ ವರ್ಡ್ ಟು ವರ್ಡ್ ಪದ ಟ್ರಾನ್ಸ್ಲೇಟ್ ಮಾಡಿದ್ರೆ ರಾಂಗ್ ಆಗುತ್ತೆ. ಆದ್ದರಿಂದ ಒಂದು ಸೆಂಟೆನ್ಸ್ನ ಕಂಪ್ಲೀಟ್ ಓದ್ಕೊಂಡು, ಒಂದು ಇಂಗ್ಲೀಷ್ ಪ್ಯಾಸೇಜ್ ಕೊಟ್ಟಿರ್ತಾರೆ ಒಂದು ಪ್ಯಾರಾಗ್ರಾಫಲ್ಲಿ, ಅದರಲ್ಲಿ ಎಲ್ಲಿ ಫುಲ್ ಸ್ಟಾಪ್ ಎಲ್ಲಿದೆ ಅಲ್ಲಿವರೆಗೆ ಒಂದು ಸೆಂಟೆನ್ಸು ಅದನ್ನು ಓದ್ಕೊಂಡು ಕನ್ನಡಕ್ಕೆ ಅನುವಾದ ಮಾಡಬೇಕು. ಮತ್ತು ನೆಕ್ಸ್ಟು ಇನ್ನೊಂದು ಸೆಂಟೆನ್ಸ್, ನೆಕ್ಸ್ಟ್ ಎಲ್ಲಿ ಫುಲ್ ಸ್ಟಾಪ್ ಇದೆ ಅಲ್ಲಿವರೆಗೆ ಇನ್ನೊಂದು ಸೆಂಟೆನ್ಸ್ ಅದನ್ನು ಓದ್ಕೊಂಡು, ಅಂದರೆ ಸೆಂಟೆನ್ಸ್ ಟು ಸೆಂಟೆನ್ಸ್ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗಬೇಕಾಗುತ್ತೆ ನೀವು. ಸೊ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡಿದ್ರು ರಾಂಗ್ ಆಗುತ್ತೆ. ಆಮೇಲೆ ಇನ್ನೊಂದು ಪ್ಯಾರಾಗ್ರಾಫ್ ಟು ಪ್ಯಾರಾಗ್ರಾಫ್ ಟ್ರಾನ್ಸ್ಲೇಟ್ ಮಾಡಿದ್ರು ರಾಂಗ್ ಆಗುತ್ತೆ. ಅಂದರೆ ಕಂಪ್ಲೀಟ್ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಇಂಗ್ಲೀಷಲ್ಲಿ, ಅದನ್ನು ಒಂದೇ ಸಾರಿ ಓದ್ಕೊಂಡು ನಿಮ್ಮದೇ ಆದ ಓನ್ ವೇಲಿ ನೀವು ಟ್ರಾನ್ಸ್ಲೇಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಆದ್ದರಿಂದ ಸೆಂಟೆನ್ಸ್ ಟು ಸೆಂಟೆನ್ಸ್ ನೀವು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇದಕ್ಕೆ ಟ್ರಾನ್ಸ್ಲೇಷನ್ಗೆ ಅರವಿಂದ ಚೊಕ್ಕಾಡಿ ಅಂತ ಒಬ್ಬರು ಆಥರು ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ ಅದು ಟ್ರಾನ್ಸ್ಲೇಷನ್ ಮತ್ತು ಪ್ರಿಸೈಸ್ ರೈಟಿಂಗ್ನಲ್ಲಿ ತುಂಬ ಬೇಸಿಕ್ಕಿಂದ ತುಂಬ ಚೆನ್ನಾಗಿ ಟ್ರಾನ್ಸ್ಲೇಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದನ್ನು ತಗೊಂಡು ನೀವು ರೆಫರ್ ಮಾಡಿ. ಬೇಸಿಕ್ಕಿಂದ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದನ್ನು. ಸೊ ಟ್ರಾನ್ಸ್ಲೇಷನ್ನ ನೀವು ಆ ಬುಕ್ನ ರೆಫರ್ ಮಾಡಿದ್ರೆ ನೀವು ಟ್ರಾನ್ಸ್ಲೇಷನಲ್ಲಿ ಇಂಪ್ರೂವ್ ಆಗ್ಬೋದು. ಆದ್ದರಿಂದ ಉತ್ತಮ ಅಂಕನ ನೀವು ಗಳಿಸ್ಬೋದು. ಸೊ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ನು ಈಸಿ ಇರುತ್ತೆ, ಅದನ್ನೇ ನೀವು ಮೊದಲು ಅಟೆಂಡ್ ಮಾಡಿಕೊಂಡು ನೆಕ್ಸ್ಟು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ನ ಕೊನೆಗೆ ಇಟ್ಕೊಂಡ್ರೆ ಉತ್ತಮ ಅಂತ ಹೇಳ್ಬೋದು. ಆದರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಟಫ್ ಅಂತ ಅನಿಸುತ್ತೆ. ಸೊ ಇದಿಷ್ಟು ಟ್ರಾನ್ಸ್ಲೇಷನ್ ಬಗ್ಗೆ ಅರವಿಂದ ಚೊಕ್ಕಾಡಿ ಅವರು ಬರೆದಿರ್ತಕ್ಕಂಥದ್ದು. ಟ್ರಾನ್ಸ್ಲೇಷನ್ದು ತುಂಬ ಚೆನ್ನಾಗಿದೆ, ಅದನ್ನು ತಗೊಂಡು ರೆಫರ್ ಮಾಡಿ ಸ್ನೇಹಿತರೆ. ಅದು ಬಿಟ್ಟರೆ ನೆಕ್ಸ್ಟು ಪ್ರಿಸೈಸ್ ರೈಟಿಂಗ್. ಸೊ ಪ್ರಿಸೈಸ್ ರೈಟಿಂಗ್ ಅಂದರೆ ಸೊ 1/3 ಅದನ್ನು ರೆಡ್ಯೂಸ್ ಮಾಡಿ ಬರಿಬೇಕಾಗುತ್ತೆ. ಎಕ್ಸಾಂಪಲು, ಅಲ್ಲಿ 150 ಪದಗಳಿದ್ರೆ 150 ವರ್ಡ್ಸ್ ಇದ್ದರೆ ಅದರಲ್ಲಿ ನೀವು ಅದನ್ನು 50 ವರ್ಡ್ಸಲ್ಲಿ ಬರೀಬೇಕಾಗುತ್ತೆ. ಸೊ ಕೆಲವರು ಮಾಡ್ತಕ್ಕಂಥ ಮಿಸ್ಟೇಕ್ ಏನಂದರೆ, ಕೆಲವು ಪದಗಳನ್ನ ಡಿಲೀಟ್ ಮಾಡಿ ಅದನ್ನು ಕಂಡೆನ್ಸ್ ಮಾಡಿ ಬರೀತಾರೆ. ಆ ಥರ ಮಾಡಿದ್ರೆ ಮೀನಿಂಗ್ ಹೋಗುತ್ತೆ. ಸೊ ತಪ್ಪಾಗುತ್ತೆ. ಆ ಥರ ಅವರು ಪದಗಳನ್ನ ಎಲಿಮಿನೇಟ್ ಮಾಡೋಕ್ಕೆ ಕೇಳಲಿಲ್ಲ ಅಲ್ಲಿ. ಸೊ ಪ್ರಿಸೈಸ್ ರೈಟಿಂಗ್ ಅಂದರೆ ನಿಖರವಾದ ಬರವಣಿಗೆ ಅಂತ ಅರ್ಥ ಸ್ನೇಹಿತರೆ. ಸೊ ನಿಖರವಾದ ಬರವಣಿಗೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಯಾರೋ ಒಬ್ಬರು ಪೊಲಿಟಿಷಿಯನು ಯಾವುದು 1 hour 2 hour ಭಾಷಣ ಮಾಡ್ತಿರ್ತಾರೆ. ಆದರೆ ಒಬ್ಬ ಪ್ರೆಸ್ ರಿಪೋರ್ಟರ್ ಅದನ್ನು 10 or 20 ಲೈನ್ಸಲ್ಲಿ ಅವ್ರು ಏನು 1 hour 2 hours ಭಾಷಣ ಮಾಡಿರೋದನ್ನು 10 or 20 ಲೈನ್ಸಲ್ಲಿ ಕವರ್ ಮಾಡಿದ್ರು. ಅಂದರೆ ಎಷ್ಟು ಬೇಕಷ್ಟು, ಅಂದರೆ ಅವ್ರು ಹೇಳಿರ್ತಕ್ಕಂಥ ಅರ್ಥ ಕೆಡಬಾರ್ದು. ಅವ್ರು ಏನು ಹೇಳಿದರೆ ಅದನ್ನೇ, ಅಂದರೆ ಇಂಪಾರ್ಟೆಂಟ್ ಮಾತ್ರ ನಾವು ಬರೀಬೇಕಾಗುತ್ತೆ. ಹಂಗೆ ಪ್ರಿಸೈಸ್ ರೈಟಿಂಗ್ನ ಬರೀಬೇಕಾದ್ರೆ ಸ್ನೇಹಿತರೆ ಕಂಪ್ಲೀಟ್ ನೀವು ಓದ್ಕೊಂಡು ಅದನ್ನು ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ಯಾಸೇಜನ್ನು ಓದ್ಕೊಂಡು ಆಮೇಲೆ ನೀವು ನಿಮ್ಮದೇ ಆದ ಓನ್ ವೇಲಿ ನೀವು ಬರೀಬೇಕಾಗುತ್ತೆ. ಅಂದರೆ ಅರ್ಥ ಕೆಡಬಾರ್ದು. ಆಮೇಲೆ ಪ್ರಿಸೈಸ್ ರೈಟಿಂಗಲ್ಲಿ ಸ್ನೇಹಿತರೆ ನಮ್ಮ ಒಪಿನಿಯನ್ನ ನಾವು ಅಲ್ಲಿ ಬರೆಯೋಂಗಿಲ್ಲ. ಅಲ್ಲಿ ಏನಿದೆ ಅದೇ ಅರ್ಥ ಬರಬೇಕು. ಅದನ್ನು ಕಂಡೆನ್ಸ್ ಮಾಡ್ಕೊ 1/3. ಸೊ 1/3 ಭಾಗಕ್ಕೆ ಅದನ್ನು ಬರೀಬೇಕಾಗುತ್ತೆ. ಎಕ್ಸಾಂಪಲ್ 150 ಪದಗಳಿದ್ರೆ ಅದನ್ನು 50 ಪದಗಳಲ್ಲಿ ನೀವು ಅದನ್ನು ಬರೀಬೇಕಾಗುತ್ತೆ ಸ್ನೇಹಿತರೆ. ಹೀಗೆ ಸೊ ಟೈಮ್ನ ಡಿವೈಡ್ 1.5 hour ಹಿಂಗೆ ಟೈಮ್ನ ಡಿವೈಡ್ ಮಾಡಿಕೊಂಡು ನೀವು ಬರೀತಾ ಹೋದರೆ ಸೊ ಫಸ್ಟ್ ಪೇಪರಲ್ಲಿ ಉತ್ತಮವಾದ ಅಂಕಗಳನ್ನ ನೀವು ಗಳಿಸ್ಬೋದು ಸ್ನೇಹಿತರೆ. ಸೊ
ಒಂದು ಟೈಮ್ ಮ್ಯಾನೇಜ್ಮೆಂಟು ಬಹಳ ಇಂಪಾರ್ಟೆಂಟು ಮೊದಲನೇ ಪೇಪರ್ಗೆ. ಆದ್ದರಿಂದ ಮೊದಲೇ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರಲ್ಲಿ ಬೇಗ ನೀವು ಒಂದು ಆ ಟೈಮಿಂಗ್ಸಲ್ಲಿ ವಿತಿನ್ ಆ ಟೈಮಲ್ಲಿ ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ನೀವು ಕಂಪ್ಲೀಟ್ ಮಾಡ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು.